ಹೇಗಿದೆ ಮನೆ ಬೆಂಗಳೂರಿನಲ್ಲಿ ಕಟ್ಟುತ್ತಿರುವಂಥ ರಾಜ್ಯ ಸರ್ಕಾರ ಎಷ್ಟು ಚೆನ್ನಾಗಿದೆ ನೋಡಿ ನೀವೇ. ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ಈಗ ಒಂದು ಕಮೆಂಟ್ ಸಾಕಷ್ಟು ಜನ ಕೇಳಿಸ್ತಾರೆ, ಸರ್ ನಾವು 50,000 ರೂಪಾಯಿ ಕಟ್ಬಿಟ್ಟಿದ್ವಿ, ಫ್ಲ್ಯಾಟ್ ಒಂದು ಕಡೆ ನೋಡಿದ್ವು, ಆದರೆ ನಮಗೆ ಆ ಕಡೆ ಫ್ಲ್ಯಾಟ್ಗಳು ಸಿಕ್ಕಿಲ್ಲ ಸರ್, ಈಗ ನಾವೇನು ಮಾಡೋದು ಸರ್ ಅಂತ ಕೇಳ್ತಾಯಿದ್ದಾರೆ. ಅದಕ್ಕೆಲ್ಲ ಉತ್ತರ ನಿಮಗೆ ತಿಳಿಸ್ತೀನಿ ಫ್ರೆಂಡ್. ಈಗ 1 BHK ಫ್ಲ್ಯಾಟು ನೀವು 50,000 ಹಾಕಿರ್ತೀರ, ಅಥವಾ ಒಂದು ಕಡೆ ಫ್ಲ್ಯಾಟು ನೀವು ಅರ್ಜಿ ಸಲ್ಲಿಸಿರ್ತೀರ, ನೀವು ಅಲ್ಲೋದಷ್ಟು ಫ್ಲ್ಯಾಟ್ ಬುಕ್ ಆಗಿರ್ತವೆ. ಇಂಥ ಕಡೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನೀವು ಮುಂಚೆನೇ ಅರ್ಜಿ ಇದ್ದಾಗ ಪಟ್ಟನ 50,000 ಕಟ್ಟಿ ಇಮಿಡಿಯೇಟ್ಲಿ ಬುಕ್ ಮಾಡ್ಕೊಂಡ್ರೆ ಓಕೆ. ನೀವು ಅರ್ಜಿ ಪ್ರೊಸೆಸ್ ಈಗಲೇ ಈ ಜಾಗದಲ್ಲಿ ಖಾಲಿ ಐತೆ ಅಂತ ಒಂದು ಫ್ಲ್ಯಾಟ್ ನೋಡಿರ್ತೀರ, ಎಕ್ಸಾಂಪಲು ಯಾವುದೋ ಒಂದು ಗಾಣಿಗಳಲ್ಲಿದೆ ನೋಡಿರ್ತೀರ ಅಂತೇಳಿ ಎಕ್ಸಾಂಪಲು. ಅಲ್ಲಿ ನೀವು ಫ್ಲ್ಯಾಟ್ಗಳು ಖಾಲಿ ಇದೆಯಲ್ಲ ಅಂತ ಕೇಳ್ತಾರೆ, ಆನ್ಲೈನಲ್ಲೂ ತೋರಿಸ್ತಿರ್ತೈತೆ. ನೀವೇನು ಅರ್ಜಿ ಹಾಕಿಬಿಡ್ತೀರ, ಮಿಸ್ ಆಗಿ ಸೆಲೆಕ್ಟ್ ಆಗ್ತೀರ, 50,000 ಕಟ್ಬಿಟ್ಟು ಗಾಣಿಗಳಲ್ಲಿ ಬುಕ್ ಮಾಡೋಕ್ಕೆ ಹೋದರೆ ನೀವು ಬುಕ್ಕಿಂಗ್ ಆಗಿರ್ತವೆ. ಏನಪ್ಪ ಹಿಂಗಾಗ್ಬಿಡ್ತು ಅಂತ ಅಂತೀರ. ಹಾಗಾಗಿ ನಿಮ್ಮ ಅನುಕೂಲ ತಕ್ಕನಾಗೆ ನೀವು ಇಂಥ ಕಡೆ ಅಂತ ಫ್ಲ್ಯಾಟು ತಗೊಳಕ್ಕೆ ಹೋಗ್ಬಿಡಿ. ಎಲ್ಲರೂ ನಾವು ತಗೊಂತೀವಿ ಅನ್ನಂಗಿದ್ರೆ ಆದಷ್ಟು ಇದು ಅಪ್ಲೈ ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲಿ 4 ವರ್ಷದಿಂದಲೂ ಈ ಫ್ಲ್ಯಾಟ್ಗಳು ಆಲ್ರೆಡಿ ಬುಕ್ ಆಯ್ತಾ ಬರ್ತಾ ಇದ್ದಾವೆ. ಕೆಲವು ಕಡೆ ಖಾಲಿ ಇದ್ದಾವೆ. ಏನೋ ಕ್ಯಾನ್ಸಲೇಷನ್ ಏನಾರು ಮಾಡಿದ್ರೆ ಈ ಥರ ಸಿಕ್ಕ ಚಾನ್ಸಸ್ ಇರುತ್ತೆ. ಬಟ್ ನಿಮ್ಮ ಆದಷ್ಟು MLA ಕೋಟದ ಹತ್ರ ನೀವು ಆಯಾ ಪ್ರದೇಶದಲ್ಲಿ ನಿಮಗೆ ಇದೇ ಜಾಗದಲ್ಲಿ ಬೇಕು ಅಂದರೆ MLA ಕೋಟದ ಹತ್ರ ಕಾಂಟ್ಯಾಕ್ಟ್ ಮಾಡಿ. MLA ಹತ್ರ ಏನು MLA ಆಫೀಸ್ ಇರುತ್ತಲ್ಲ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. 1 ಲಕ್ಷ ವಸತಿ ಯೋಜನೆ ಅಂತ ಕೇಳಿ, ಅಲ್ಲೆಲ್ಲರ ಖಾಲಿ ಇದ್ದರೆ ನಿಮಗೆ ಆಪ್ಷನಲ್ಲಿ ಕೊಡ್ತಾರೆ. ಇಲ್ಲ ನೇರವಾಗಿ ನಾವೆಲ್ಲರೂ ತಾಂತೀವಿ ಅಂದರೆ ಸಾರ್ವಜನಿಕರಲ್ಲಿ ನೀವು ಅರ್ಜಿ ಹಾಕಿ ಅಂತ ನಾನು ತಿಳಿಸ್ತೀನಿ. ಬನ್ನಿ, ಇನ್ನು ಹೊಸದಾಗಿ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಆಗಿರುತ್ತೆ ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್, 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟು. ಫ್ರೆಂಡ್, ಏನೋ 1 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ತರ್ತಿರುವಂಥ ಫ್ಲ್ಯಾಟ್ಗಳು ನಿರ್ಮಾಣ ಬಗ್ಗೆ ಸಾಕಷ್ಟು ಜನ ಕೇಳ್ತಾಯಿದ್ರಿ. ಸೊ 1 BHK ಫ್ಲ್ಯಾಟು ಸ್ವಲ್ಪ ಮಾಹಿತಿ ಕೊಡಿ, ಅಂದರೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ರಸ್ತೆಗಳಾಗಿರ್ಬೋದು, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್, ನಾವು ಸಾಕಷ್ಟು ತಿಳ್ಕೋಬೇಕು ನಾವು ಮಾಹಿತಿಗಳು ಅಂತ ಕೇಳ್ತಾ ಇದ್ದಾರೆ. ಫ್ರೆಂಡ್, ಈಗ ನಾನು ತಿಳಿಸೋದಿಷ್ಟೇ. ಒಬ್ಬರು ಕಮೆಂಟ್ಗಳು ಹಾಕ್ತಾರೆ, ಸರ್ ನೀವು ಹೇಳ್ತೀರಾ ವಿಡಿಯೋಗಳು ಅಂತ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಮಾಹಿತಿ ಗೊತ್ತಿಲ್ಲದವ್ರಿಗೆ ಮಾಹಿತಿ ಗೊತ್ತಾಗಲಿ ಅಂತಲೇ ನಾವು ವಿಷಯ ತಿಳಿಸೋದು. ಯಾಕೆಂದರೆ ನೀವು ಈಗ ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಂಡಿರ್ತೀರ, ಹೊಸವಾಗಿ ಇರ್ತೀರ, ಬಟ್ ನೀವು ಬೇರೆಯವ್ರಿಗೆ ತಾಳೋರಿಗೆ ಅನುಕೂಲ ಆಗ್ತೈತಿ ಅನ್ನೋದು ನಮ್ಮ ಉದ್ದೇಶ ವಿಡಿಯೋ. ಹಾಗಾಗಿ ನಾವು ಆದಷ್ಟು ಪ್ರತಿಯೊಂದು ವಿಡಿಯೋದಲ್ಲೂ ರೇಟ್ ಬಗ್ಗೆ ನಾನು ಹಾಕ್ತಾಯಿರ್ತೀನಿ. ಇಷ್ಟು ಕಮೆಂಟ್ ಹಾಕೋದು ಮೇನಲ್ಲ, ಬೇರೆಯವ್ರಿಗೆ ಗೊತ್ತಾಗಲಿ ಅಂತಲೇ ನಾವು ತಿಳಿಸೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಫ್ರೆಂಡ್, ಈಗ ನಾನು ಹೇಳೋದಿಷ್ಟೇ. 1 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮ ರಾಜ್ಯ ಸರ್ಕಾರ ಬಡವರಿಗೆ ಅಂತ ಏನು ನಿರ್ಮಿಸ್ತಾ ಇತ್ತು 1 BHK ಫ್ಲ್ಯಾಟು ಬೆಂಗಳೂರಿನಲ್ಲಿ. ನೋಡಿ, ನೀವು ಬೆಂಗಳೂರಿನಲ್ಲಿ ನೀವು ಇರಲೇಬೇಕು. ಈಗ 1 BHK ಫ್ಲ್ಯಾಟ್ಗೆ 100% ಬೆಂಗಳೂರಿನಲ್ಲಿ 5 ವರ್ಷ ಮೇಲ್ಪಟ್ಟು ನೀವು ಇರಲೇಬೇಕಾಗುತ್ತೆ. ಬೆಂಗಳೂರಿನಲ್ಲಿ ನಿಮಗೆ ಏನಪ್ಪ ಅಂದರೆ ಇಲ್ಲಿ ವಾಟರ್ ಫೆಸಿಲಿಟಿ ಯಾವ ರೀತಿ ಇರುತ್ತೆ ಅಂತಲೂ ಕೇಳ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಜನಸಂದಣಿ ಜಾಸ್ತಿ ಇರೋದ್ರಿಂದ, ಈ ಬೆಂಗಳೂರಿನಲ್ಲಿ ಆದಷ್ಟು ನೀರಿನ ಸಮಸ್ಯೆ ಇರೋದ್ರಿಂದ ಇಲ್ಲಿ ಕೇಳೋದು ತಳ ಅಂತಾರೆ, ಪ್ರತಿಯೊಂದು ಕೇಳ್ತಾರೆ. ನೋಡಿ, ಒಂದು ಕಡೆ 4 ಬೋರ್ ಹಾಕಿರ್ತಾರೆ, ಇನ್ನೊಂದು ಕಡೆ 2-3 ಬೋರು ಇವನಲ್ಲಿ ಲಿಮಿಟಲ್ಲಿರುತ್ತೆ. ಕಾವೇರಿ ನೀರು ಕಲೆಕ್ಷನ್ ಆದರೆ ಇರೋ ಕಡೆ ನಾವು ಕೊಡ್ತೀವಿ ಅಂತ ತಿಳಿಸ್ತಾರೆ. ಬಟ್ ಇನ್ನೂ ಕಲೆಕ್ಷನ್ ಇನ್ನೂ ಯಾವ ಏರಿಯಾದಲ್ಲೂ ಕಟ್ಟಿಲ್ಲ. ಇದು ಮಾತ್ರ ತಿಳಿಸ್ತೀನಿ. ಫ್ರೆಂಡ್, ಇನ್ನು ಇದ್ರ ಬಗ್ಗೆ ಮಾತಾಡಬೇಕು ಅಂದರೆ ಲಿಫ್ಟ್ಗಳ ಬಗ್ಗೆ ಸಾಕಷ್ಟು ಜನ ಕೇಳ್ತಾಯಿದ್ದಾರೆ, ಸರ್ ಲಿಫ್ಟ್ಗಳು ಇರುತ್ತಾ ಇದರಲ್ಲಿ ಅಂತ. ನೋಡಿ, 1 BHK ಫ್ಲ್ಯಾಟಲ್ಲಿ ಲಿಫ್ಟು 100% ಏನು ಫ್ಲೋರ್ 14 ಫ್ಲೋರ್ಗಳಲ್ಲಿ ಮತ್ತು 8 ಫ್ಲೋರ್ಗಳಲ್ಲಿ ಮಾತ್ರ ಇದು ಲಿಫ್ಟ್ ಇರುತ್ತೆ. ಇನ್ನು G+ ಹಂತದಲ್ಲಿ ಏನು ನಿರ್ಮಾಣ ಆಗ್ತಾ ಇದ್ದಾವೋ ಯಾವುದೇ ಕಾರಣಕ್ಕೂ ಲಿಫ್ಟ್ ಇರೋಲ್ಲ, ಮೆಟ್ಲೇ ಇರುತ್ತೆ. G+3 ಹಂತದಲ್ಲಿ ನೀವು 3 ಫ್ಲೋರ್ ಜನ ಮೆಟ್ಲಲ್ಲೇ ಹೋಗಿ ಮೆಟ್ಲಲ್ಲೇ ಬರಬೇಕು, 3 ಫ್ಲೋರ್ ಅಷ್ಟೇ.
ಇನ್ನು 8 ಫ್ಲೋರು ಮತ್ತು 14 ಫ್ಲೋರ್ಗಳು ಏನು ಫ್ಲ್ಯಾಟ್ಗಳಿದಾವೋ ಅಲ್ಲಿ ನಿಮಗೆ ನೇರವಾಗಿ ಲಿಫ್ಟ್ಗಳು ಇರ್ತವೆ. ಲಿಫ್ಟ್ ಒಂದೊಂದು ಬ್ಲಾಕ್ಗೆ ಒಂದೊಂದು ಹಂಗೆ ಇಟ್ಟಿರ್ತಾರೆ ಲಿಫ್ಟ್ಗಳು. ಯಾಕೆಂದರೆ ಸಾಕಷ್ಟು ವೀಡಿಯೋಗಳು ನಿಮಗೆ ತೋರಿಸಿದ್ದೀನಿ ಲಿಫ್ಟ್ ಇರೋದು. ಲಿಫ್ಟ್ ಇರ್ತವೆ 1 BHK ಫ್ಲ್ಯಾಟ್ಗೆ. ನೋಡಿ, ಈಗ 1 BHK ಫ್ಲ್ಯಾಟು ನೀವು ಆಸಕ್ತಿ ಇರೋ ಸುಮಾರು ಜನ ಕೇಳ್ತಾ ಇದ್ರು, ಸರ್ ಅಪ್ಲೈ ಮಾಡೋದು ಯಾವ ರೀತಿ ನಾವು ಅಂತ. ಅಪ್ಲೈ ಈಗಲೂ ಸಹ ನೀವು ಸಲ್ಲಿಸ್ಕೋಬೋದು. ಆದರೆ ಖಾಲಿ ಎಲ್ಲಿದು ಅಲ್ಲಿ ಮಾತ್ರ ನಿಮಗೆ ಆಪ್ಷನ್ ಇರುತ್ತೆ. ನಿಮ್ಗೆ ಇದೇ ಏರಿಯಾದಲ್ಲಿ ಬೇಕು ಅಂದರೆ ಅಲ್ಲಿ 3 ವರ್ಷ 4 ವರ್ಷಗಳು ಆಗಿರ್ತವೆ. ಹಾಗಾಗಿ ಎಲ್ಲ ಕಡೆ ಕ್ಲೋಸ್ ಆಗಿರ್ತವೆ, ಒಂದೊಂದು ಕಡೆ ಖಾಲಿ ಇರ್ತವೆ. ನೀವು ಖಾಲಿ ಇರೋ ಕಡೆ ನೀವು ತಾಂಬೇಕಾಗುತ್ತೆ ಅಷ್ಟೇ ಅಂತ ನಾನು ತಿಳಿಸ್ತೀನಿ. ಯಾಕೆ ಇದ್ರ ಮೇನ್ ಪಾಯಿಂಟ್ ತಿಳ್ಕೊಳ್ಳಿ, ಇದು 4 ವರ್ಷದಿಂದ ಇದು ಈಗ ಸುಮಾರು ಜನ ವೀಡಿಯೋಗಳು ಮಾಡ್ತಾ ಇರ್ತಾರೆ. ಅವರು ಈ ಕಡೆ ಖಾಲಿ ಇದ್ದಾವೆ, ಅಲ್ಲಿ ಖಾಲಿ ಇದ್ದಾವೆ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ನೋಡಿ, ಖಾಲಿ 1 BHK ಫ್ಲ್ಯಾಟ್ಗಳು ಸಾಕಷ್ಟು ಕಡೆ ಎಲ್ಲ ಬುಕ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್, ಈಗ ದುಡ್ಡು ಕಟ್ಟಿರ್ತೀರ, ಫ್ಲ್ಯಾಟ್ಗಳು ಸಿಕ್ಕಿರಲ್ಲ. ಹೊಸ ನಮಗೆ ಫ್ಲ್ಯಾಟ್ಗಳು ಸಿಕ್ಕಿಲ್ಲ ಅಂತ ಕಮೆಂಟ್ಗಳು ಸುಮಾರು ಜನ ಇಲ್ಲಿ ಕಳಿಸಿದ್ದೀರ. ಹಾಗಾಗಿ ನೀವು ನೋಡಿ, ಆದಷ್ಟು ನಿಮ್ಮ ಸ್ಥಳೀಯ MLA ಹತ್ರ ಕಾಂಟ್ಯಾಕ್ಟ್ ಮಾಡಿ. ಯಾಕೆಂದರೆ MLA ಕಾಂಟ್ಯಾಕ್ಟಲ್ಲಿ 50% ಸ್ಥಳೀಯ ಆಪ್ಷನ್ ಇರುತ್ತೆ. ಅಲ್ಲಿ ಖಾಲಿ ಇದ್ದರೆ ಅವ್ರು ನೇರವಾಗಿ ನಿಮಗೆ ಮಾತಾಡಿ ಕೊಟ್ಟುಬಿಡ್ತಾರೆ. ಇಲ್ಲಾಂದರೆ ನೇರವಾಗಿ ಆನ್ಲೈನಲ್ಲಿ ಬುಕ್ ಇರುತ್ತೆ. ಬಟ್ ನೀವು ಇಂಥ ಕಡೆ ಅಂತಲೂ ಹೇಳೋಕ್ಕಾಗಲ್ಲ, ಎಲ್ಲಿ ಖಾಲಿ ಇರ್ತವೆ ಅಲ್ಲಿ ನೀವು ತಗೊಬೇಕಾಗುತ್ತೆ. ನಾವು ಇದೇ ಜಾಗಕ್ಕೆ ಅಂತ ನೀವು ಈಗ ಅಪ್ಲಿಕೇಶನ್ ಹಾಕಿ ನೀವು ಅಮೌಂಟ್ ಕಟ್ಟಿ ನೀವು ಅಲ್ಲಿ ಫ್ಲ್ಯಾಟ್ ಹೋಗೋಷ್ಟರಲ್ಲಿ ಫ್ಲ್ಯಾಟ್ಗಳು ಬುಕ್ ಆಗಿರ್ತವೆ. ಅಲ್ಲಿ ನಿಮಗೆ ಸಿಕ್ಕಲ್ಲ. ಮತ್ತು ನೀವು ಬೇಜಾರಾಗೋದು, ನಮ್ಗೆ 50,000 ಕಟ್ಟಿದ್ವಿ ಏನು ಮಾಡೋಪ್ಪ ಅನ್ನೋದು. ಸರ್ಕಾರ ಕೇಳೋಕ್ಕೆ ಹೋದಾಗ ನಿಮಗೆ 25% ಇಟ್ಕೊಂಡು ಕೊಡ್ತೀವಿ ಅನ್ನೋದು, ಈ ಥರ ಎಲ್ಲ ಆಗುತ್ತೆ. ನೋಡ್ಕೊಂಡು ನೀವು ಆ ಥರ ಬೀಳಕ್ಕೆ ಹೋಗ್ಬಿಡಿ. ಸ್ವಲ್ಪ ಖಾಲಿ ಪೊಸಿಷನ್ ನೋಡ್ಕೊಂಡು ಅಪ್ಲೈ ಮಾಡಿ. ಅಥವಾ ನೀವು ಎಲ್ಲಾರ ತಾಂತೀರ ಅಂದರೆ ಎಲ್ಲ ಯಾವ್ದಾರ ಒಂದು ಕಡೆ ಸಿಗುತ್ತೆ. ನಿಮ್ಗೆ ಅದೇ ಕ್ಷೇತ್ರದಲ್ಲಿ ಬೇಕು ಅಂದರೆ ಆದಷ್ಟು MLA ಕೋಟ ಅಂತ ಇರುತ್ತೆ. MLA ಕೋಟದ ಹತ್ರ ತಿಳ್ಕೊಂಡು ಒಂದು ಸರಿ ಫ್ಲ್ಯಾಟ್ಗಳು ವಿಚಾರಿಸ್ಕೊಂಡು ನೀವು 1 BHK ಫ್ಲ್ಯಾಟು ನೀವು ತಗೊಬೋದು ಅಂತ ನಾನು ತಿಳಿಸ್ತೀನಿ. ಫ್ರೆಂಡ್, ಇಷ್ಟು ಮಾತ್ರ ನಿಮಗೆ ತಿಳಿಸ್ತೀನಿ. ಯಾಕೆಂದರೆ 50,000 ರೂಪಾಯಿ ಹಾಕಿರೋರು